63 ವರ್ಷ ತನ್ನ ಸೇವೆಯನ್ನು ಒದಗಿಸಿದಂಥ ಬೆನ್ನೆಲುಬಾದಂಥ ವಾಯುಸೇನೆಗೆ MiG-21ಗೆ ಇವತ್ತು ವಿದಾಯ ಹೇಳಲಾಯಿತು. ಹೇಗೆ ನೋಡಿ. ಗೇಮ್ ಚೇಂಜರ್ ಯುದ್ಧ ವಿಮಾನ MiG-21ಗೆ ವಿದಾಯ. 63 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ತೆರೆಮರೆಗೆ ಪ್ಯಾಂಥರ್. ಚಂಡೀಗಢ ವಾಯುನೆಲೆಯಲ್ಲಿ ಭಾವನಾತ್ಮಕ ವಿದಾಯ. 6 ದಶಕಗಳಷ್ಟು ಸುದೀರ್ಘ ಕಾಲ ಭಾರತೀಯ ವಾಯುಪಡೆಯ ಬೆನ್ನೆಲುಬಾಗಿ ಕೆಲಸ ಮಾಡಿದ MiG-21 ಯುದ್ಧ ವಿಮಾನಕ್ಕೆ ಇವತ್ತು ವಿದಾಯ ಹೇಳಲಾಯಿತು. ಚಂಡೀಗಢದ ವಾಯುನೆಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ 23 ಸ್ಕ್ವಾಡ್ರನ್ಗೆ ಸೇರಿದ ಪ್ಯಾಂಥರ್ಸ್ ಹೆಸರಿನ MiG-21ಗೆ ಬೀಳ್ಕೊಡುಗೆ ಕೊಡಲಾಯಿತು. ಏರ್ ಚೀಫ್ ಮಾರ್ಷಲ್ AP ಸಿಂಗ್ ವಿಮಾನದ ಕೊನೆಯ ಹಾರಾಟವನ್ನು ನಡೆಸಿ ಭಾವನಾತ್ಮಕ ವಿದಾಯ ಹೇಳಿದರು. ಐತಿಹಾಸಿಕ ಅಂತಿಮ ಹಾರಾಟದ ನೇತೃತ್ವವನ್ನು ಸ್ಕ್ವಾಡ್ರನ್ ಲೀಡರ್ ಪ್ರಿಯಾ ಶರ್ಮಾ ವಹಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸೇನಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್, ಸೇನಾ ವರಿಷ್ಠ ಜನರಲ್ ಉಪೇಂದ್ರ ದ್ವಿವೇದಿ ಹಾಗೂ ನೌಕಾಪಡೆಯ ವರಿಷ್ಠ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸೇರಿ ಗಣ್ಯರು ಭಾಗಿಯಾಗಿದ್ದರು. ವಾಯುಸೇನೆಯ ಸಂಪ್ರದಾಯದ ಪ್ರಕಾರ MiG-21ನ 2 ಕಾರ್ಯಾಚರಣಾ ಸ್ಕ್ವಾಡ್ರನ್ಗಳು ಕೋಬ್ರಾಸ್ ಮತ್ತು ಪ್ಯಾಂಥರ್ಸ್ ವಿಮಾನಗಳು ವೇದಿಕೆಯ ಮುಂಭಾಗದಲ್ಲಿ ಲ್ಯಾಂಡ್ ಆದವು. ವಿಮಾನಗಳಿಗೆ ಜಲಫಿರಂಗಿಗಳ ಮೂಲಕ ವಾಟರ್ ಸೆಲ್ಯೂಟ್ ಅನ್ನು ನೀಡಲಾಯಿತು. ಇದೇ ವೇಳೆ ನಡೆದ ಮಿಲಿಟರಿ ಕವಾಯತ್ ಎಲ್ಲರ ಗಮನ ಕೂಡ ಸೆಳೆಯಿತು. 1950ರ ದಶಕದಲ್ಲಿ ಸೋವಿಯತ್ ಒಕ್ಕೂಟವು ವಿನ್ಯಾಸಗೊಳಿಸಿದ MiG-21 ಅನ್ನು 1963ರಲ್ಲಿ ವಾಯುಸೇನೆಗೆ ಸೇರಿಸಲಾಯಿತು. ಭಾರತವು ಒಟ್ಟು 874 ವಿಮಾನಗಳನ್ನು ಸ್ವಾಧೀನಪಡಿಸಿಕೊಂಡಿತು. ಅಂತಿಮ ನವೀಕರಿಸಿದ ಬೈಸನ್ ಆವೃತ್ತಿಯ 2013ರಲ್ಲಿ ಸೇನೆಗೆ ಸೇರುತ್ತೆ. 1965 ಮತ್ತು 1971ರ ಪಾಕಿಸ್ತಾನದ ವಿರುದ್ಧದ ಯುದ್ಧಗಳಿಂದ ಕಾರ್ಗಿಲ್ ಸಂಘರ್ಷದವರೆಗೂ ಕೂಡ MiG-21 ಯುದ್ಧ ವಿಮಾನವು ಭಾರತದ ವೈಮಾನಿಕ ವಿಜಯಗಳ ಪ್ರಮುಖ ಸ್ಥಾನದಲ್ಲಿದೆ. MiG-21 ಸಾಧನೆಗಳು: 1965ರ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಯಶಸ್ವಿ ಕಾರ್ಯಾಚರಣೆ. ಪಾಕ್ನ F-86 ಸೇಬರ್, F-104 ಸ್ಟಾರ್ ಫೈಟರ್ ವಿಮಾನಗಳ ವಿರುದ್ಧ ಕಾರ್ಯಾಚರಣೆ. ಢಾಕಾ ಗವರ್ನರ್ ಹೌಸ್ ಮೇಲೆ ಬಾಂಬ್ ದಾಳಿ. ಪೂರ್ವ ಪಾಕಿಸ್ತಾನದ ನಾಯಕತ್ವದ ಸ್ಥೈರ್ಯವನ್ನು ಬಗ್ಗುಬಡಿದಿದ್ದು. 2019ರಲ್ಲಿ ಬಾಲಾಕೋಟ್ ಸಂಘರ್ಷದ ವೇಳೆ F-16 ಅನ್ನು ಹೊಡೆದುರುಳಿಸಿತ್ತು. ಅಮೆರಿಕ ನಿರ್ಮಿತ ಪಾಕ್ನ F-16 ಯುದ್ಧ ವಿಮಾನವನ್ನು MiG-21 ಹೊಡೆದು ನೆಲಕ್ಕುರುಳಿಸಿತ್ತು. ಇನ್ನು 1963ರಿಂದ 2023ರವರೆಗೂ ಭಾರತೀಯ ವಾಯುಸೇನೆಯ 400ಕ್ಕೂ ಹೆಚ್ಚು MiG-21 ವಿಮಾನಗಳು ಅಪಘಾತಕ್ಕೀಡಾಗಿವೆ. ಇದರಲ್ಲಿ 200ಕ್ಕೂ ಹೆಚ್ಚು ಪೈಲಟ್ಗಳು ಮತ್ತು ಕೆಲವು ಜನಸಾಮಾನ್ಯರು ಕೂಡ ಸಾವನ್ನಪ್ಪಿದ್ದಾರೆ. ಈ ದುರಂತಗಳು MiG-21 ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ವು. ಜೊತೆಗೆ ಹಾರುವ ಶವಪೆಟ್ಟಿಗೆ ಎಂಬ ಕುಖ್ಯಾತಿಗೂ ಕೂಡ ಇದು ಕಾರಣವಾಗಿತ್ತು. ಒಟ್ಟಾರೆ MiG-21 ಐತಿಹಾಸಿಕ ವಿಮಾನಗಳಿಗೆ ವಿದಾಯ ಹೇಳಲಾಗಿದೆ. ಈ ಕೊರತೆಯನ್ನ ಕ್ರಮೇಣ ತೇಜಸ್ Mk-1 ಮತ್ತು Mk-2ಗಳ ಸೇರ್ಪಡೆಯೊಂದಿಗೆ ತುಂಬುವ ನಿರೀಕ್ಷೆ ಇದೆ. ಜೊತೆಗೆ ಮುಂಬರುವ ವರ್ಷಗಳಲ್ಲಿ ಹೆಚ್ಚುವರಿ ರಫೇಲ್ಗಳನ್ನು ಕೂಡ ಖರೀದಿಸುವುದಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.